ಹಾ, ಇಲ್ಲ ಖಂಡಿತ ಬರ್ತೀನಿ ನಾನು. ನಾಳೆ ಮಾತಾಡೋಣ. ಓಕೆ, ಬಾಯ್ ಬಾಯ್. ಸುಶಾಂತ್. ಬಂದ್ಯಾ? ಮುಗೀತಾ ಅಡ್ಗೆ ಮನೆ ಕೆಲಸ ಎಲ್ಲ? ಅರ್ಚನಾ, ಇಡೀ ಮನೆ ಬೇಡ ಅಂತ ಹೇಳ್ತಿದ್ದಾರೆ. ನೀನ್ ಯಾಕೆಲ್ಲ ಮೈ ಮೇಲೆ ಹಾಕೊಂಡು ಕೆಲಸ ಮಾಡ್ತೀಯಾ? ಸುಶಾಂತ್, ನನಗದು ತುಂಬಾ ಇಷ್ಟವಾಗಿರೋ ಕೆಲಸ. ದಟ್ಸ್ ಮೈ ಹಾಬಿ. ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡಿ ಮುಗಿಸೋವರೆಗೂ ನಾನು ರೆಸ್ಟ್ ಮಾಡಕ್ಕಾಗಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಕೊನೆ ಮಾತು ಹೇಳ್ದಲ್ಲ, ಈ ಮಾತು ಸೇಮ್ ಶಾಂತಿ ಹೇಳ್ದಂಗಿತ್ತು. ನಿಮ್ಗಳನ್ನ ನೋಡ್ಕೊಂಡು ನಿಮ್ಗಳ ಆರೈಕೆ ಮಾಡ್ತಾ ಇದ್ರೆ ನನಗೇನೋ ಒಂಥರ ತೃಪ್ತಿ ರೀ. ನನಗೆ ಬರೋ ಅಡುಗೆ ಮಾಡ್ತೀನಿ, ನೀವೆಲ್ಲರೂ ಅದನ್ನು ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ, ಅವಾಗ ನನ್ಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅವಳು ಹೀಗೆ 24/7 ಕೆಲಸ ಮಾಡ್ತಾನೆ ಇರ್ತಿದ್ಲು. ಹಲೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವು ಮತ್ತೆ ಮತ್ತೆ ಶಾಂತಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ನಾನು ಅತ್ತೆ ರೂಮಲ್ಲಿ ಹೋಗಿ ಮಲ್ಕೋತೀನಿ. ಹಾ, ಹಲೋ, ಒಂದ್ ನಿಮಿಷ. ನಾನು ಆಕ್ಚುಲಿ ಅವಳನ್ನ ಹೊಗಳಿಲ್ಲ, ಅವಳ ಬಗ್ಗೆ ಹೇಳಿದೆ ಅಷ್ಟೇ. ಒಂದು ವಿಷಯ ಹೇಳ, ನೀನೇಂದ್ರೂ ಅವಳನ್ನ ನೋಡಿದಿದ್ರೆ, ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿದ್ರೆ, ಒಂದು 2 ನಿಮಿಷ ಅವಳ ಜೊತೆ ಮಾತಾಡಿದಿದ್ರೆ, ನಾನೇನ್ ಮಾತಾಡ್ತಿದ್ದೀನಲ್ಲ ಆ ಥರ ಅವಳ ಬಗ್ಗೆ ನೀನು 100ರಷ್ಟು ಮಾತಾಡ್ತಿದ್ದೆ. ನನಗೆ ಅವಳಿಲ್ಲಿರ್ಬೇಕಾದ್ರೆ ಅವಳ ಬೆಲೆ ಗೊತ್ತಾಗ್ಲಿಲ್ಲ ಅರ್ಚನಾ. ಈಗ ನಿನ್ನ ಪ್ರತಿ ನಡಿಗೆಯಲ್ಲಿ ನನ್ನ ಶಾಂತಿನ ನೋಡ್ತಾ ಇದ್ದೀನಿ. ಮಾತುಕತೆ ಇವಳ ಜೊತೆ ಮತ್ತೆ ಇವತ್ತು ನನ್ನ ಶಾಂತಿ ತುಂಬಾ ತುಂಬಾ ಮುದ್ದ ಕಾಣ್ತಾ ಇದ್ದಾಳೆ. ಕಣ್ಣಂಚಿನ ಕಳ್ಳಾಟಕ್ಕೆ ಕೆಲಸ. ನಿನ್ನ ನಗುನಲ್ಲಿ ನೋಡ್ತಾ ಇದ್ದೀನಿ, ನಿನ್ನ ಕೋಪದಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮನ್ನೇ ಹೇಳು. ಕೋಪದಲ್ಲಿ ಎಷ್ಟು ಮುದ್ದ ಕಾಣಿಸ್ತೀರಾ ಗೊತ್ತಾ? ಮಲೆನಾಡು ನೋಡಿ, ಕೋಪದಲ್ಲಿ ನೋಡಿದ್ರೆ ಎಷ್ಟು ಮುದ್ದ ಕಾಣಿಸ್ತೀರಾ ಅಂತ. ತಂಗಾಳಿ ಕೋಪದಲ್ಲಿ ನಕ್ಕಿದ್ರೆ ಇನ್ನೂ ಮುದ್ದ ಕಾಣಿಸ್ತೀರಾ. ಒಂದೊಂದ್ಸಲ ನೀನ್ ನಾಚ್ಕೊಂತೀಯಲ್ಲ, ಆ ನಾಚಿಕೆಯಲ್ಲೂ ನೋಡ್ತೀನಿ. ನೀನಿವತ್ತು ತುಂಬಾ 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 ಮುದ್ದ ಕಾಣ್ತಿದ್ಯಾ. ಸುಮ್ಮನೆ ಇರ್ರಿ. ಇದನ್ನ ನೀನು ಹೊಗಳಿಕೆ ಅನ್ಕೊಂಡ್ರು ಸರಿ, ಅವಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನೆ ಅನ್ಕೊಂಡ್ರು ಸರಿ. ಸರಿ ಸರಿ, ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೆ. ನನಗೂ ಅಷ್ಟೇ, ನಿಮ್ ಶಾಂತಿನ ಹೊಗಳಿದ್ರೆ ತುಂಬಾ ಇಷ್ಟ ಆಗತ್ತೆ. ಹೊಗಳಿ, ಬೇಡ ಅನ್ನಲ್ಲ, ಕೇಳಿಸ್ಕೋಬೇಕು ಅನ್ಸತ್ತೆ. ಯಾವ್ಯಾವ ಮಾತನ್ನ ಕೇಳಿಸ್ಕೊಂಡಿರ್ಲಿಲ್ವೋ ಅದೆಲ್ಲ ಈಗ ಕೇಳಿಸ್ಕೋಬೇಕು ಅನ್ಸತ್ತೆ. ಸಾರಿ, ಹ, ಕಮಗೆ ಅಂದ್ರೆ ಶಾಂತಿ ಬಗ್ಗೆ ನೀವ್ ಮಾತಾಡದ್ನೆಲ್ಲ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಸರಿ, ಆಮೇಲೆ ಇನ್ನೊಂದು ವಿಷಯ, ನೀವು ಹೊರಗಡೆ ಎಲ್ಲೂ ಮಲ್ಗದ್ ಬೇಕಾಗಿಲ್ಲ, ಇಲ್ಲೇ ಬೆಡ್ ಮೇಲೆ ಮಲ್ಕೋಬಹುದು. ಹಲೋ ಸರ್, ಪ್ಲೀಸ್, ತುಂಬಾ ದೂರದ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೋಬೇಕಾಗಿಲ್ಲ. ನಾನು ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ ಹೇಳ್ದೆ ಅಷ್ಟೆ. ಅರ್ಥ ಆಯ್ತು ಅನ್ಸುತ್ತೆ. ಅದಾಗುತ್ತೆ. ಈಗ ನಾನ್ ಬೆಡ್ ಮೇಲೆ ಮಲ್ಕೊಂಡ್ರೆ ಇನ್ ಕೆಳಗಡೆ ಮಲ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರೋಳು. ಕೆಳಗಡೆ ಮಲಗಿದ್ರೆ ನಿದ್ದೆ ಬರುತ್ತಾ? ಅದೆಲ್ಲ ಬೇಡ, ನಾನೇ ಕೆಳಗಡೆ ಮಲ್ಕೋತೀನಿ, ನೀನ್ ಬೆಡ್ ಮೇಲೆ ಮಲ್ಕೋ. ಹೇ, ಐ ಆಮ್ ಸಾರಿ. ಸಾರಿ ಯಾಕೆ ಕೇಳ್ತಿದ್ಯಾ? ಓ, ನಾನ್ ನೆಲದ ಮೇಲೆ ಮಲಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕ? ಅದಕ್ಕಲ್ಲ ಸುಶಾಂತ್. ಮತ್ತೆ ಅದು ಅಕ್ಕ ಭಾವ ಇಬ್ರು ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡಿದ್ರಲ್ಲ, ನಾನು ನಿಮ್ ಮುಖಾಂತರ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಎಲ್ರ ದೃಷ್ಟಿಲೂ ನೀವ್ ಕೆಟ್ಟೋರಾಗ್ಬಿಟ್ರಿ.